ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸೌಜನ್ಯ ಕಿಚನ್. ದಿನ ಒಳಗೆ ಇದ್ರೆ ತಿಂಡಿ ಅಡುಗೆ ಈ ಥರ ತೋರಿಸ್ತಿದ್ದಳು. ಇವತ್ತೊಂದು ಸ್ವೀಟ್ ರೆಸಿಪಿ ತಂದಿದ್ದೀನಿ. ಈ ಥರ ರೆಸಿಪಿಗಳು ಬೇಕು ಅಂದರೆ ನೀವು ನನ್ನ ಚಾನಲ್ನ ಫಾಲೋ ಮಾಡಬೇಕು. ನಿಮಗೆ ಬೇಕು ಅನ್ನೋಷ್ಟು ಸ್ವೀಟ್ಸ್ ರೆಸಿಪಿಗಳನ್ನ ನಾನು ನನ್ನ ಚಾನಲಲ್ಲಿ ಪೋಸ್ಟ್ ಮಾಡ್ತೀನಿ. ಇದೊಂದು ಬ್ಯೂಟಿಫುಲ್ ಆಗಿರೋ ಡ್ರೈ ಫ್ರೂಟ್ಸ್ ಲಡ್ಡು. ಆ್ಯಕ್ಚುಲಿ ಇವತ್ತು ಡ್ರೈ ಫ್ರೂಟ್ಸ್ ಲಡ್ಡು ಮಾಡೋದಕ್ಕೆ ಕಾರಣ ನಾನೇ. ನನ್ನ ಜಿಮ್ಮಲ್ಲಿ ನಂಗೆ ಸರ್ ಡ್ರೈ ಫ್ರೂಟ್ಸ್ ತಿನ್ನಬೇಕು ಎವ್ರಿಡೇ ಅಂತ ಹೇಳಿದ್ರು. ನಂಗೆ ಡ್ರೈ ಫ್ರೂಟ್ಸ್ ತಿನ್ನೋದು ಅಂದರೆ ಆಗಲ್ಲ. ಹಾಗಾಗಿ ಇದೊಂದು ಸ್ವೀಟ್ ಥರ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಇದಕ್ಕೇನು ಸ್ವೀಟ್ಸ್ ಅಂತ ಅಂದರೆ ನೀವು ಡ್ರೈ ಫ್ರೂಟ್ಸ್ ಎಲ್ಲ ಇದ್ಬಿಡತ್ತೆ. ನೀವೇನು ಹಾಕೋದು ಎಕ್ಸ್ಟ್ರಾ ಸ್ವೀಟ್ಸ್ ಏನು ಆ್ಯಡ್ ಮಾಡೋದು ಬೇಕಾಗಿಲ್ಲ. ಬೇಕು ಅನ್ನೋರು ಸೇರಿಸ್ಕೋಬೋದು. ನಾನು ಅದಕ್ಕೆ ಇವತ್ತೇನೇನು ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ ಅಂದರೆ ವಾಲ್ನಟ್ಟು, ಪಿಸ್ತಾ, ಬಾದಾಮಿ, ಗೋಡಂಬಿ, ಅಂಜೂರ, ಖರ್ಜೂರ, ಒಣದ್ರಾಕ್ಷಿ, ಅಂಟು ಬೋಂದು ಅಂತಾರಲ್ಲ ಅದು, ಮತ್ತು ಸೀಡ್ಸು, ಗಸಗಸೆ, ಕೊಬ್ಬರಿ, ಇದಿಷ್ಟನ್ನು ತೊಗೊಂಡಿದ್ದೀನಿ. ಮಕಾನ ತೊಗೋಬೋದು, ಬಟ್ ನಾನು ಮಕಾನ ಸ್ಕಿಪ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಟೈಮ್ ಬೇಕು ಅಂದರೆ ಆ್ಯಡ್ ಆನ್ ಮಾಡ್ಕೊಂಡಿದ್ದೀನಿ. ಖರ್ಜೂರನೂ ಅಷ್ಟೇ, ನಿಮ್ಗೆ ಹಸಿದು ಬೇಕು ಅಂದರೆ ಧಾರಾಳವಾಗಿ ತೊಗೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಮತ್ತು ನೀವು ಯಾವ ಮೆಜರ್ಮೆಂಟಲ್ಲಿ ಡ್ರೈ ಫ್ರೂಟ್ಸ್ ತೊಗೊಂಡಿರ್ತೀರೋ ಅದೇ ಒಂದು ಮೆಜರ್ಮೆಂಟಲ್ಲಿ ಒಂದು ಬಟ್ಲು ತುಪ್ಪ ತೊಗೊಂಡ್ರೆ ಸಾಕು. ನಿಮ್ಮ ಇಡೀ ಅಂಟುಂಡೆ ಆಗಿಬಿಡತ್ತೆ. ಇದನ್ನೆಲ್ಲ ಹುರ್ಕೋಬೇಕು ತುಪ್ಪದಲ್ಲಿ. ಬಟ್ ಒಂದು ತಿಳ್ಕೊಳ್ಳಿ, ಅಂಜೂರ ಖರ್ಜೂರನ ಉರಿಯೋಂಗಿಲ್ಲ. ಉರಿದ್ರೆ ಅದರಲ್ಲಿರೋ ಅಂತಹ ಟೇಸ್ಟ್ನೆಸ್ಸು ಹೋಗ್ಬಿಡತ್ತೆ ಮತ್ತು ನಿಮ್ಮ ಅಂಟುಂಡೆ ಹಾಳಾಗ್ಬಿಡತ್ತೆ, ಚೆನ್ನಾಗಿರಲ್ಲ. ಯಾಕಂದರೆ ಮೇಯ್ನ್ ನಿಮಗೆ ಸ್ವೀಟ್ಸ್ ಕೊಡೋದೇ ಅದು. ಇನ್ನು ಅದು ಬಿಟ್ಟರೆ ಇನ್ನೆಲ್ಲದನ್ನು ಹುರ್ಕೋಬೇಕು. ಅಂಜೂರ ಖರ್ಜೂರ ಮಾತ್ರ ಹುರ್ಕೊಳ್ಳೋ ಹಾಗಿಲ್ಲ. ಹಂಗಂತ ಒಣದ್ರಾಕ್ಷಿ ಅಂತ ಕೇಳಬೇಡಿ, ಒಣದ್ರಾಕ್ಷಿ ಹುರ್ಕೋಬೇಕು. ಇದನ್ನೆಲ್ಲ ಹುರ್ಕೊಂಡು ಮಿಕ್ಸಿ ಮಾಡಿ ಇಟ್ಕೋಬೇಕು. ಮತ್ತು ನೀವು ಹುರಿದಿಟ್ಕೊಂಡ ತಕ್ಷಣವೇ ಹಿಂದೆ ಮಿಕ್ಸಿ ಮಾಡೋ ಹಾಗಿಲ್ಲ. ಕಂಪ್ಲೀಟ್ಲಿ ಕೂಲ್ ಡೌನ್ ಆದಮೇಲೆ ಮಿಕ್ಸಿ ಮಾಡಿಟ್ಕೊಂಡು ಮತ್ತು ಒಂದು ಕಡೆಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಬೆಲ್ಲನ ಹುರ್ಕೋಬೇಕು. ಅದು ನೆನ್ಪಿಟ್ಕೊಳ್ಳಿ, ಬೆಲ್ಲನ ಕರಗಿಸ್ಕೊಳ್ಳೋ ಹಾಗಿಲ್ಲ, ನೀರು ಹಾಕಿ ಹುರ್ಕೋಬೇಕು. ಆ್ಯಕ್ಚುಲಿ ಕೆಲವ್ರು ಕರಗಿಸ್ಕೋತಾರಂತ ಒಂದು 10 ದಿನದಲ್ಲೇ ಹಳಸ್ಕೊಂಡ್ಬಿಡತ್ತೆ, ಆಮೇಲೆ ತಿನ್ನೋದಕ್ಕಾಗಲ್ಲ. ಬಟ್ ಅದೇ ನೀವು ತುಪ್ಪನದಲ್ಲಿ ಬೆಲ್ಲನ ಒಂದು 2 ನಿಮಿಷ ಈ ಥರ ಕರಗಿಸ್ಕೊಳ್ಳೋದ್ರಿಂದ ತುಂಬ ಟೇಸ್ಟ್ ಕೊಡುತ್ತೆ ಮತ್ತು ತುಂಬ ದಿನ ಇರುತ್ತೆ. ಒಂದು 2 ತಿಂಗಳು ಫ್ರಿಜ್ ಇಲ್ದೇ ಆರಾಮಾಗಿ ಇಟ್ಕೋಬೋದು. ಅದನ್ನು ತುಪ್ಪ ಅದರಲ್ಲಿ ಬೆಲ್ಲ ಕರಗಿಸ್ಕೊಂಡ ತಕ್ಷಣ ನೀವು ಮಿಕ್ಸಿ ಮಾಡಿ ಇಟ್ಕೊಂಡಿರೋ ಅಂತಹ ಡ್ರೈ ಫ್ರೂಟ್ಸ್ನೆಲ್ಲ ಅದಕ್ಕೆ ಹಾಕಿ ಒಂದು 5-10 ನಿಮಿಷಕ್ಕೆ ಎದಕ್ಬಿಟ್ಟು ಬಿಸಿ ಬಿಸಿಲೇ ಉಂಡೆ ಕಟ್ಟಿದ್ರೆ ರೆಡಿ. ಈ ಥರ ಬೇಕು ಅಂದರೆ ನೀವು ನನ್ನ ಪೇಜ್ನ ಫಾಲೋ ಮಾಡಬೇಕು. ನೆಕ್ಸ್ಟ್ ಯಾವ ಸ್ವೀಟ್ಸ್ ಬೇಕು ಅಂತ ಕಮೆಂಟ್ಸ್ ಮಾಡಿ. ಹಾಗೆ ಒಂದು ಅಪ್ಡೇಟ್, ಸೌಜನ್ಯ ಕಿಚನಲ್ಲಿ ಅಂಟ್ನುಂಡೆ ಡ್ರೈ ಫ್ರೂಟ್ಸ್ ಲಡ್ಡು ಅವೈಲೇಬಲ್ ಇದೆ. ಬೇಕು ಅಂತ ಅಂದರೆ DM ಮಾಡಿ. ಥ್ಯಾಂಕ್ ಯು.